ರಸ್ತೆ ದುರಸ್ತಿಗೆ ಆಗ್ರಹಿಸಿ ತಾಲೂಕಿನ ಬೇಗೂರು ಹಾಗೂ ಬಿದರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ಬಿದರಹಳ್ಳಿ ಸರ್ಕಲ್ ಬಳಿ ಬೃಹತ್ ಪ್ರತಿಭಟನೆ ನಡೆಸಿದರು. ರಸ್ತೆಗಳ ಮಧ್ಯ ಗುಂಡಿಗಳಿದ್ದು ವಾಹನ ಸವಾರರು ಬಿದ್ದು ಗಾಯಗೊಂಡಿದ್ದಾರೆ. ರಸ್ತೆ ದುರಸ್ತಿ ಮಾಡುವಂತೆ ಶಾಸಕ ಅನಿಲ್ ಚಿಕ್ಕಮಾದು ಅವರಿಗೆ ಅನೇಕ ಬಾರಿ ಮನವಿ ಸಲ್ಲಿಸಿದ್ದರೂ ಪ್ರಯೋಜನವಾಗಿಲ್ಲ. ಕೂಡಲೇ ರಸ್ತೆ ದುರಸ್ತಿ ಮಾಡಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಅಕ್ರಮ ಸಕ್ರಮ ಸಮಿತಿಯ ಮಾಜಿ ಸದಸ್ಯ ಬಿಟಿ ನರಸಿಂಹಮೂರ್ತಿ ಮಾತನಾಡಿ, ಬಿದರಹಳ್ಳಿ ಸರ್ಕಲ್ನಿಂದ ಬೇಗೂರು ಮತ್ತು ಬಿರಂಬಳ್ಳಿ ಗ್ರಾಮದವರೆಗೆ ಇರುವ ಸುಮಾರು 20 ಕಿಲೋಮೀಟರ್ ರಸ್ತೆ ಸಂಪೂರ್ಣ ಹದಗೆಟ್ಟಿದೆ. ಅಲ್ಲಲ್ಲಿ ಗುಂಡಿಗಳು ಬಿದ್ದಿರುವುದರಿಂದ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ವಾಹನ ಸಂಚರಿಸಬೇಕಾಗಿದೆ. ಕಳೆದ 25 ವರ್ಷಗಳಿಂದಲೂ ಈ ಭಾಗದ ಜನ ದಿನನಿತ್ಯ ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಶಾಲಾ ಕಾಲೇಜು ಮಕ್ಕಳಿಗೆ ತೀವ್ರ ತೊಂದರೆಯಾಗಿದೆ. ವೃದ್ಧರು ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಎದುರಾದರೆ ಆಸ್ಪತ್ರೆಗಳಿಗೆ ಹೋಗಲು ಪರದಾಡಬೇಕಾಗಿದೆ. ಗರ್ಭಿಣಿಯರು ಓಡಾಡಿದರೆ ಮಾರ್ಗ ಮಧ್ಯವೇ ಹೆರಿಗೆಯಾಗುವುದು ಪಕ್ಕ. ಹದಗೆಟ್ಟ ರಸ್ತೆಯಿಂದ ಜನರು ತೀವ್ರ ತೊಂದರೆ ಅನುಭವಿಸುತ್ತಿದ್ದರೂ ಶಾಸಕ ಅನಿಲ್ ಚಿಕ್ಕಮಾದು ಮಾತ್ರ ಕ್ಯಾರೆ ಎನ್ನುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಮುಖಂಡ ಸುರೇಂದ್ರ ಮಾತನಾಡಿ, ಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು, ಸಂಸದರು ನಮ್ಮ ಜಿಲ್ಲೆಯವರೇ. ಆದರೆ ತಾಲೂಕು ಅಭಿವೃದ್ಧಿ ಬಗ್ಗೆ ಕಿಂಚಿತ್ತೂ ಗಮನ ಹರಿಸುತ್ತಿಲ್ಲ. 80% ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿಯವರೇ ಇದ್ದಾರೆ. ಎಸ್ಟಿ ಮೀಸಲು ಕ್ಷೇತ್ರದಿಂದ 2 ಬಾರಿ ಗೆದ್ದಿರುವ ಶಾಸಕ ಅನಿಲ್ ಚಿಕ್ಕಮಾದು ಅದೇ ಸಮುದಾಯಗಳನ್ನು ಕಡೆಗಣಿಸುತ್ತಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಮನೆ ರಸ್ತೆ ಮಾಡಿಸಿಕೊಡುತ್ತೇವೆ ಎಂದು ಮನೆ ಮನೆಗೆ ಹೋಗಿ ಜನರ ವಿಶ್ವಾಸ ಗಳಿಸಿ ಮತ ಹಾಕಿಸಿದ್ದೇವೆ. ಗೆದ್ದ ಮೇಲೆ ಶಾಸಕರು ಇತ್ತ ಗಮನ ಹರಿಸುತ್ತಿಲ್ಲ ಎಂದು ದೂರಿದರು. ಜೆಡಿಎಸ್ ಮುಖಂಡ ಜಯಪ್ರಕಾಶ್ ಚಿಕ್ಕಣ್ಣ ಮಾತನಾಡಿ, ನಮ್ಮ ತಾಲೂಕು ಅತ್ಯಂತ ಹಿಂದುಳಿದ ತಾಲೂಕು. ಶಾಲಾ ಕಾಲೇಜು ಆಸ್ಪತ್ರೆಗಳಿಗೆ ತೆರಳಬೇಕಾದರೆ ಇದೇ ರಸ್ತೆಯಲ್ಲಿ ಸಂಚರಿಸಬೇಕು. ರಸ್ತೆಗಳು ತೀವ್ರ ಹದಗೆಟ್ಟಿರುವ ಹಿನ್ನೆಲೆ ಅಪಘಾತ ಸಂಭವಿಸಿ ಅನೇಕ ಮಂದಿ ಗಾಯಗೊಂಡು ಆಸ್ಪತ್ರೆ ಸೇರಿರುವ ಉದಾಹರಣೆಗಳಿವೆ. ಇಲ್ಲಿನ ಜನರು ನಿಮ್ಮ ಕುಟುಂಬಕ್ಕೆ 3 ಬಾರಿ ಅಧಿಕಾರ ಕೊಟ್ಟಿದ್ದಾರೆ. ಈ ಬಾರಿ ನಿಮ್ಮದೇ ಸರ್ಕಾರ ಇದೆ. ಹೀಗಾಗಿ ಶಾಸಕರು ರಸ್ತೆಗಳ ಅಭಿವೃದ್ಧಿಯತ್ತ ಹೆಚ್ಚಿನ ಗಮನ ಹರಿಸಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ಬಂದ ಲೋಕೋಪಯೋಗಿ ಅಭಿಯಂತರ ರಮೇಶ್ ರವರಿಗೆ ಗ್ರಾಮಸ್ಥರು ಪ್ರಶ್ನೆಗಳ ಸುರಿಮಳೆಗೈದರು. ಬಳಿಕ ಪ್ರತಿಭಟನಾಕಾರರು ತಹಸೀಲ್ದಾರ್ ಶ್ರೀನಿವಾಸ್ ರವರಿಗೆ ಮನವಿ ಪತ್ರ ಸಲ್ಲಿಸಿದರು. 2 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಬೇಕು. ಇಲ್ಲದಿದ್ದರೆ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಪ್ರತಿಭಟನೆಯಲ್ಲಿ ಅಕ್ಕಪಕ್ಕದ ಗ್ರಾಮಸ್ಥರು, ಮುಖಂಡರು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ರಸ್ತೆ ಅಭಿವೃದ್ಧಿಯಾಗಿಲ್ಲ, ಎಲ್ಲ ಗುಂಡಿ ಬಿದ್ದು ರಸ್ತೆ ಅಭಿವೃದ್ಧಿಯಾಗಿದೆ, ಹಾಳಾಗಿದೆ. ಅನುದಾನ ಬಿಡುಗರಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ MLA ಅವರು. ಮಹಿಳೆಯರು, ಬಾಣತಿಯರು ಈ ಭಾಗದಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ 25ರಿಂದ 40 ಕಿಲೋಮೀಟರ್ ದೂರ ಬರಬೇಕಾಗಿದೆ. ಅಷ್ಟರಲ್ಲಿ ಆಂಬುಲೆನ್ಸ್ ಒಳಗಡೆ ಹೆರಿಗೆ ಆಗಿರ್ತದೆ. ಮೂಲಭೂತ ಸೌಕರ್ಯದಲ್ಲಿ ಈ ಭಾಗದ ಜನ ತುಂಬ ತೊಂದರೆಯಲ್ಲಿದ್ದೇವೆ. ಗುದ್ಲಿ ಪೂಜೆ ಮಾಡಿದ್ದಾರೆ MLA ಅವರು. ಈಗ 3-4 ತಿಂಗಳಿಂದಲೇ ಮಾಡಿಬಿಟ್ಟಿದ್ದಾರೆ. ಯಾತಿಗೆ ಪ್ಯಾಚ್ ವರ್ಕ್ ಮಾಡಲಿ ಅಂತಂದೆ. ಎಲ್ಲಾದರೂ ಗುಂಡಿ ಬಿದ್ದಿರೋದಕ್ಕೆ, ಗುಂಡಿ ಪ್ಯಾಚ್ ಮಾಡೋದಕ್ಕೆ ಯಾರಾದರೂ ಗುದ್ಲಿ ಪೂಜೆ ಮಾಡ್ತಾರಾ? ಇದೊಂದು ಅವ್ಯವಸ್ಥೆ. ಇದೊಂದು ಆಸ್ಪತ್ರೆ ಇದೆ, 1.5 ಕೋಟಿ ರೂಪಾಯಿ ಕಟ್ಟಿ ಆಸ್ಪತ್ರೆನ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಅದಕ್ಕೆ ಡಾಕ್ಟ್ರ್ ಇಲ್ಲ, ಸಿಬ್ಬಂದಿ ಇಲ್ಲ, ಹೆರಿಗೆ ವಾರ್ಡ್ ಇಲ್ಲ. ಹೆರಿಗೆ ವಾರ್ಡ್ನು ಕೂಡ ಕಟ್ಟಿದ್ದಾರೆ, ಹೆರಿಗೆ ವಾರ್ಡ್ ಇಲ್ಲ. ಸರ್ಕಾರ ಸಫಾರಿ, ಜೀಪ್ ಸಫಾರಿ ಮಾಡಿದ್ರೆ ತಪ್ಪೇನಿದೆ? ಅದರಿಂದ ಯಾವ ತಪ್ಪು ಏನಿಲ್ಲ. ಅದನ್ನು ಕೂಡ ಮುಂದುವರಿಸಬೇಕು ಅಂತೇಳಿ ನಾವು ಕೇಳ್ಕೊತಾ ಇದ್ದೇವೆ. ಈಗ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 24 ಜನ ಗ್ರಾಮ ಪಂಚಾಯತಿ ಮೆಂಬರ್ಗಳಿದ್ದಾರೆ. ಅವರೆಲ್ಲ ನೊಣ ಹೊಡಿತಾ ಇದ್ದಾರೆ. ₹1 ಅನುದಾನ ಇಲ್ಲ, ಮತ್ತು ಅಭಿವೃದ್ಧಿ ಇಲ್ಲ. ಕೆಲಸ ಮಾಡೋಕೆ ಪಾಪ ಅವ್ರ ಮುಖ ತೋರ್ಸೋಕ್ಕಾಯ್ತಲ್ಲ ಸಾರ್ವಜನಿಕರಿಗೆ. ನಾವು ಮೆಂಬರು ಅಂತೇಳಿ ಬಟ್ಟಾಗ ಓಡಾಡ್ತಾರೆ ಪಾಪ. ₹1 ಸರ್ಕಾರ ಅನುದಾನ ಕೊಟ್ಟಿಲ್ಲ, ಯಾವುದೂ ಅನುದಾನ ಬಿಡುಗಡೆ ಆಗಿಲ್ಲ. ರಸ್ತೆ ಮಾಡ್ತೀವಿ ಅಂತಂತ ಹೇಳಿ ಜನಗಳಿಗೆ ಮೋಸ ಮಾಡ್ತಿದ್ದಾರೆ. ಏನಂತ ಹೇಳಿದ್ರೆ ಅನುದಾನ ಬಿಡುಗಡೆ ಆಗದೇ ಸುಮ್ಮನೆ ಆಗಿದೆ ಅಂತ ಹೇಳ್ತಾರೆ. ನಾವು ಜನರ ಒಂದು ಕಷ್ಟಗಳನ್ನ ಕೇಳೋದಕ್ಕೆ ಅಧಿಕಾರಿಗಳು ಬರ್ತಾ ಇಲ್ಲ, ಶಾಸಕರು ಬರ್ತಾ ಇಲ್ಲ. ಆಯ್ತಾ? ಶಾಸಕರು ನಮ್ಮ ಈ ಭಾಗದಲ್ಲಿ ಹೆಚ್ಚು ಕಡಿಮೆ 80 ಭಾಗ ಓಟ್ ಕೊಟ್ವಿ. ನಾವು ಒಬ್ಬ ಕಾರ್ಯಕರ್ತನಾಗಿ, ಕಾಂಗ್ರೆಸ್ ಕಾರ್ಯಕರ್ತನಾಗಿ ನೋವಿನಿಂದ ಮಾತಾಡ್ತಾ ಇದ್ದೀನಿ. 80% ಓಟು, ಹೈಯೆಸ್ಟ್ ಇಡೀ ತಾಲೂಕಲ್ಲೇ ಹೈಯೆಸ್ಟ್ ಲೀಡ್ ಕೊಟ್ಟಂತ ಪಂಚಾಯತ್ ಯಾವ್ದಾದ್ರು ಇದ್ರೆ ಬೇಗೂರು ಗ್ರಾಮ ಪಂಚಾಯತ್. ನಾವು SC/ST ಇದ್ದೀವಲ್ಲಪ್ಪ, ನಾವು SC/ST ಹಸ್ತ ಕಾಂಗ್ರೆಸ್ ಶಾಸಕರನ್ನ ಮುಖ ನೋಡಿ ಹಾಕ್ಬಿಟ್ಟು ನಾವು ಹೇಳ್ಬೋದು ಜನಕ್ಕೆ.
ನಿಮ್ಗೆ ರೋಡು ಮನೆ ಏನ್ ಬೇಕು ಎಲ್ಲ ಮಾಡಿಸ್ಕೊಟ್ಬಿಡ್ತೀವಿ. 5 ವರ್ಷ ಹೋದ ವರ್ಷ ನಮ್ಮ ಸರ್ಕಾರ ಇಲ್ಲ, ಈ ವರ್ಷ ನಮ್ದೇ ಸರ್ಕಾರ ಬರ್ತದೆ, ನಿಮ್ಗೆ ಏನು ಬೇಕು ಎಲ್ಲ ಉಳಿಸ್ಬಿಡ್ತೀವಿ ಎಂದು. ಆವಾಗ ಸದ್ಯ ವಿರೋಧ ಪಕ್ಷ ಇದ್ದಾಗ ಅಷ್ಟೇ ಇಷ್ಟ ಕೆಲಸ ಮಾಡಿದ್ರು ಶಾಸಕರು. ಈ ಸಾರಿ ನಮ್ಮ ಸರ್ಕಾರ ಮೇಲೆ ನಮ್ಮ ಏರಿಕೆ ತಿರುಗಿ ನೋಡಿಲ್ಲ. ತಾಲೂಕಂದು ಬಿಡಿ ಇನ್ನು ಆಯ್ತಾ, ನಾವು ಹೇಳಂಗಿಲ್ಲ, ಅದನ್ನ ದೊಡ್ಡವ್ರು ಮಾತಾಡ್ತಾರೆ, ನಮ್ದಾಗದ ನಾವು ಶಾಸಕರನ್ನ ಹೋಗಿ ಮನೇಲಿ ಕೇಳ್ತೀನಿ, ಸರ್ ಆ ಭಾಗದಲ್ಲಿ ನಮ್ಮ ಜನ ನಮ್ಮ ಮಾನ ಮರ್ಯಾದೆಯಿಂದಾಗೆಲ್ಲ ಬೈತಾವ್ರೆ ಸರ್, ಅದೊಂದು ರೋಡ್ ಮಾಡಿಸ್ಕೊಟ್ಬಿಡಿ ಸರ್ ಅಂತ. ಇಲ್ಲ ಅಣ್ಣ, ನಾವು ಮಾರ್ಚಿ ತನಕ ಮಾಡೋಕ್ಕಾಗಲ್ಲ, ಮಾರ್ಚಿ ಆಯ್ತಾ ಇದ್ದಂಗೆ ರೋಡ್ ಸೇರಿಸ್ಬಿಟ್ಟು ಮಾಡ್ಕೊಂಡ್ಮೇಲೆ ಆಮೇಲೆ ಮಾತಾಡಿ ನೀವು. ಸರ್ ಹೋಗ್ಲಿ, ಮಾರ್ಚಿ ಗಂಟ ರೋಡ್ ಆದ್ರೂ ಮಧ್ಯೆ ಗುಂಡಿ ಆಗಿರೋ ಅಂಥದ್ದೆಲ್ಲ ಆ ರೋಡ್ ಆದ್ರೂ ಮುಚ್ಚಿಸ್ಬಿಡಿ ಸರ್. ಇಲ್ಲ ಅದೆಲ್ಲ ಮೇಂಟೆನೆನ್ಸ್ ಅಂತ ಅಂದ್ಬಿಟ್ಟು ಬಂದ್ಬಿಡ್ತದೆ GPS ಮಾಡಿದ್ರೆ. ಹಂಗಾಗಿ ನಾವು ಹೊಸ ರೋಡೇ ಸೇರಿಸ್ಬೇಕು, ನಾ ಸೇರಿಸ್ಕೊಡ್ತೀನಿ ನಿಮ್ಗೆ, ಯಾಕೆ ಮಾರ್ಚಿ ತನಕ ಮಾತಾಡ್ಬಿಡಿ. ಆಯ್ತು, ಮಾರ್ಚಿ ಆಯ್ತು, ಇನ್ನೇನ ಇನ್ನು ಮಾರ್ಚಿ, ನೆಕ್ಸ್ಟ್ ಮಾರ್ಚಿ ಆಯ್ತು. ಸ್ವಾಮಿ ನಿಮಗೆ ಅಧಿಕಾರ ಬೇಕು ಮಾಡಿ, ನೀವು ಶಾಸಕರಾಗಿದ್ದೀರಿ ಮತ್ತೆ ಮಿನಿಸ್ಟ್ರು ಆಗಿ ನಮ್ಮ ಕಸ ಸುಖಗಳು ಕೇಳಿ. ನೀವು ನಮ್ಮ ಕಸ ಸುಖ ಕೇಳ್ಬೇಕು ತಾನೆ. ನಾವು ಓಟ್ ಕೊಟ್ಟಿರ್ತಾನೆ ಗೆದ್ದು ನೀವು ಮಿನಿಸ್ಟ್ರು ಆಗೋದು, ಶಾಸಕರಾಗೋದು, ನಿಮ್ಮನ್ನ ಲೀಡರ್ ಮಾಡೋದು ನಾವು. ನೀವೆಲ್ಲ ಕೂತಿದವ್ರನ್ನ ತಗೊಂಬಂದು ಈ ತಾಲೂಕಿನ ಜನ ನಿಮ್ಮ ಶಾಸಕರು ಮಾಡಿದ್ರು 2ನೇ ಬಾರಿ. ನಿಮ್ಮ ತಂದೆಯವರು 5 ವರ್ಷ ನಿಮ್ಮ ತಂದೆಯವರು ಶಾಸಕರಾಗಿದ್ರು. ಕಸ ಸುಖ ನೀವು ನಮ್ಮ ಕಾರ್ಯಕರ್ತರ ಕಸ ಸುಖ ಕೇಳಿಲ್ಲ ಅಂದ್ರೆ ಹಿಂದಿನ ಶಾಸಕರುಗಳು ಈಗ ಏನಾಗಾರ, ಹಿಂದೆ ಶಾಸಕರಾಗಿದ್ರು ಸಾಕಷ್ಟು ಜನ, ಪರಿಸ್ಥಿತಿಗಳು ಏನಾಗವ ನಿಮಗೂ ಅದೇ ಗತಿ. ನಾವು ನಿಮ್ಗೆ, ನೀವು ಅಭಿವೃದ್ಧಿ ಮಾಡ್ತಿದ್ದೀರಿ, ನಮ್ಮ ಕೆಲಸ ಕಾರ್ಯಗಳು ಮಾಡ್ಕೊತಿದ್ದೀರಿ, ನಮ್ಮ ಜನರ ಕಷ್ಟ ಸುಖಗಳು ಸ್ಪಂದಿಸ್ತಿದ್ದೀರಿ ಅಂತ ಅಂದ್ಬಿಟ್ಟು ನಿಮ್ಗೆ ಓಟ್ ಕೊಟ್ಟಿದ್ದು, ಅಥವಾ ನೀವು ನಿಮ್ಮ ಕೈಲಿ ದುಡ್ಡು ಕಾಸು ಈಸ್ಕೊಂಡು ಅಷ್ಟು ನಿಮಗೆ ಜನರ ಕೈ ಓಟ್ ಹಾಕ್ಸ್ಲಿಲ್ಲ. ತಮ್ಮನ್ನು ಕೂಡ ಅದನ್ನ ತಮ್ಮ ಅಭಿವೃದ್ಧಿ ಕಡೆಗಳ ಶ್ಲಾಘನೆ ಮಾಡ್ತಾರೆ ಅಂತ ಹೇಳ್ತಾ, ತಾವು ಕೂಡ ಬಂದು, ಯಾಕಂದ್ರೆ ಇದು ಸಮಸ್ಯೆ ಇದು ಒಬ್ಬರದಲ್ಲ, ಇದೇನೋ ಸಾರ್ವಜನಿಕವಾಗಿ ಇದೇನೋ ಒಂದು ಪಕ್ಷದಲ್ಲ, ಇದು ಎಲ್ಲಾ ಪಕ್ಷದವ್ರು ಸೇರಿರುತ್ತೆ. ಅಂದ್ರೆ ಉದ್ದೇಶ ಇಷ್ಟೇನೆ, ನಮ್ಮ ಗ್ರಾಮಗಳಿಗೆ ಆಗ್ತಿರೋ ತೊಂದರೆ, ಯಾಕಂದ್ರೆ ಧೂಳು, ಯಾಕಂದ್ರೆ ನಮ್ಮಲ್ಲಿ ಅತಿ ಹಿಂದುಳಿದ ತಾಲೂಕು, ಯಾಕಂದ್ರೆ ಇಲ್ಲಿ ಹಾಸ್ಪಿಟಲ್ ಕೂಡ ಕಡಿಮೆ, ವಿದ್ಯಾವಂತ ಎಜುಕೇಶನ್ ಸಿಸ್ಟಮ್ ಕೂಡ ಕಡಿಮೆ. ಯಾಕಂದ್ರೆ ಮಕ್ಕಳುಗಳು ಕೋಟೆಗೆ ಹೋಗ್ಬೇಕು, ಇಲ್ಲ ಸರ್ಗೂರ್ ಪಾರ್ಕ್ ಹೋಗ್ಬೇಕು, ಇಲ್ಲ ಮೈಸೂರಿಗೆ ಹೋಗ್ಬೇಕು. ಹಾಸ್ಪಿಟಲ್ಗಳು ಕೂಡ, ಎಲ್ಲ ಹಾಸ್ಪಿಟಲ್ ಕೂಡ ಡಾಕ್ಟರ್ಗಳು ಕೂಡ ಕಡಿಮೆ ಆಗಿದ್ದಾರೆ. ಆಯಾ ಇದರಲ್ಲಿ ಟೆಂಪರರಿಗೆ ಒಬ್ಬೊಬ್ಬರನ್ನ ಡೆಪ್ಟೇಷನ್ ಮಾಡಿ ಆಯಾ ಭಾಗದಲ್ಲಿ ಒಬ್ಬೊಬ್ಬರು ಕೊಟ್ಟಿರ್ತಾರೆ. ಡೆಲಿವರಿ ಆಗಿರ್ಬೋದು, ಯಾವ್ದಾದ್ರು ಆಕ್ಸಿಡೆಂಟ್ ಆಗಿರ್ಬೋದು, ಮತ್ತೊಂದು ಆಗ್ಬೇಕು, ಇಲ್ಲ ಸರ್ಗೂರ್ಗೆ ಹೋಗ್ಬೇಕಲ್ಲ ಕೋಟೆಗೆ ಹೋಗ್ಬೇಕು, ಜೊತೆಗೆ ಇಲ್ಲ ಅಂತಂದ್ರೆ ಮೈಸೂರಿನ KR ಹಾಸ್ಪಿಟಲ್ಗೆ ಹೋಗ್ಬೇಕು. ಹಾಗಾಗಿ ಅದೆಲ್ಲನೂ ಹೋಗ್ಬೇಕು ಅಂದ್ರೆ ಒಂದು ಏನು ಬೇಗೂರಿಂದ ಬಿದಳಿ ಬರಬೇಕಾದ್ರೆ 15 ಕಿಲೋಮೀಟರ್ ಹೋಗ್ಬೇಕಾದ್ರೆ 1 ಅವರ್ ಬೇಕು. ಆ 1 ಅವರ್ ಮೈಸೂರಿಗೆ ಹೋಗಿ ತಗೊಳ್ಬಹುದು 2 ವರ್ಷದಿಂದ. ಹಾಗಾಗಿ ತಾವು ಕೂಡ, ಯಾಕಂದ್ರೆ ಜನಗಳ ಸುರಕ್ಷಿತ ಭಾವಕ್ಕೋಸ್ಕರ, ಜನಗಳ ಕ್ಷೇಮಕ್ಕೋಸ್ಕರ 2 ಗ್ರಾಮದ ಪಂಚಾಯತಿಯ ಎಲ್ಲ ಸದಸ್ಯರು ಕೂಡ ಸೇರಿ ತಮ್ಮನ್ನ ವಿರೋಧಿಸ್ಕೊಳ್ತಿದ್ದಾರೆ. ತಮ್ಮ ಬೇಡಿಕೆಗಳನ್ನ ಪ್ರತಿಭಟಿಸುವ ಮುಖಾಂತರ ತಮಗೆ ಎಚ್ಚರಿಕೆ ಕೊಡ್ತಿದ್ದಾರೆ. ಆ ಎಚ್ಚರಿಕೆ ಕೂಡ ತಾವೆಲ್ಲರೂ ಕೂಡ ದಯಾಗಿ ಇನ್ನೇನು ಶೀಘ್ರದಲ್ಲಿ ಅದನ್ನ ಕೆಲಸ ಕಾರ್ಯಕ್ರಮಗಳು ತಾವು ಏನು ಗ್ರೂಪಲ್ಲಿ ಹಾಕೊಂಡಿದ್ರೆ ಅದನ್ನ ಫಲಿಸಬೇಕು, ಬೇಗ ಕೆಲಸ ಮಾಡಬೇಕು ಅಂತ ತಮ್ಮೆಲ್ಲರೂ ಕೂಡ ಕರೆದು ನನ್ನ ಮಾತಾಡೋಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ವಿನಂತಿದ್ದೀನಿ. ರಸ್ತೆಯನ್ನ ಸರಿ ಮಾಡಿಸ್ಕೊಡಿ ಅಂತಕ್ಕಂಥ ಉದ್ದೇಶ. ಈಗಾಗಲೇ ನರಸಿಂಹಮೂರ್ತಿ ಅವರು ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ರು AW ರಮೇಶ್ ಅವರಿಗೆ, ಅವರು ಆನ್ಸರ್ ಮಾಡ್ತಾ ಇದ್ದಾರೆ. ಮತ್ತೆ ಮಾನ್ಯ ಪ್ರಕಾಶ್ ಅವರು ಸಹ ಕೇಳಿದ್ರು, ಜಯಪ್ರಕಾಶ್ ಅವರು ಸಹ ಕೇಳಿದ್ರು, ಅದಕ್ಕೂ ಸಹ ಅವರು ಆನ್ಸರ್ ಮಾಡ್ತಾ ಇದ್ದಾರೆ. ಪ್ರಸನ್ನ ಸರ್ ಸಹ ಕೆಲವೊಂದು ಮಾಹಿತಿನ ಕೇಳಿದ್ರು, ಅದಕ್ಕೂ ಸಹ ಹೇಳ್ತಾ ಇದ್ದಾರೆ. ಒಂದು ಸುರೇಂದ್ರ ಸರ್ ಕೇಳಿದ್ರೆ ಅವರು ಸಹ ಕೆಲವೊಂದು ಪ್ರಯತ್ನಗಳು ಹೇಳಿದ್ದಾರೆ. ಒಂದು ಸರಿ ಹೇಳಿದಂಗೆ ಇವಾಗ ಕೆಲವೊಂದು ನಾವು ಸಹ ಹೋಗ್ಬೇಕಾದ್ರೆ ಕೆಲವೊಂದು ರಸ್ತೆಗಳು ತುಂಬಾ ಹದಗೆಟ್ಟಿದೆ, ತುಂಬಾ ಅಪಘಾತಗಳು ಸಹ ಆಗ್ತಾ ಇದೆ. ಈಗ ಅವರ ಮನವಿ ಎಷ್ಟೇ ಏನಪ್ಪಾ ಅಂತಂದ್ರೆ, ಈಗೇನು ಆಳಿಗೆಟ್ಟಿದೆ ಅಥವಾ ಹದಗೆಟ್ಟಿದೆ ರಸ್ತೆಗಳೆಲ್ಲ ಸರಿ ಮಾಡಿಸಿ ಸಾರ್ವಜನಿಕರಿಗೆ ಓಡಾಡಲು ಸರಿಯಾದ ರಸ್ತೆಯನ್ನು ಮಾಡಿಸಬೇಕಂತ ಒಂದು ವಿನಂತಿ. ಅವರು ಖಂಡಿತವಾಗ್ಲೂ ಸಹ ಅವರ ಹಕ್ಕಿದೆ, ಖಂಡಿತ ಇದನ್ನ ಮಾಡಿಸ್ಕೊಳ್ಬೇಕಾಗುತ್ತೆ. ಇವಾಗ ಏನು ಈ ಒಂದು ಮನವಿನಲ್ಲಿ ಬರ್ದಿದ್ದೀರಾ, ಎಲ್ಲಿಂದ ಎಲ್ಲಿಗೆ ರಸ್ತೆಗಳು ಆಗ್ಬೇಕು ಅಂತ ತಾವು ಮನವಿನ ಕೊಟ್ಟಿದ್ದೀರಾ, ಆ ಒಂದು ವಿಷಯವನ್ನ ಮಾನ್ಯ ಶಾಸಕರ ಸಾಹೇಬ್ರ ಗಮನ ತಗೊಂಡ್ಬಂದು, ಶಾಸಕರು ಸಾಹೇಬರು ಮತ್ತೆ ನಮ್ಮ AW ರಮೇಶ್ ಅವರು ಕೂತ್ಕೊಂಡು ಇವಾಗ ಏನೇನು ಎಲ್ಲೆಲ್ಲಿ ಮುಖ್ಯವಾಗಿ ಈ ರಸ್ತೆಗಳನ್ನ ರಿಪೇರಿ ಮಾಡಬೇಕು ಅಂತಕ್ಕಂಥದನ್ನ ಖಂಡಿತವಾಗ್ಲೂ ಸಹ ಮಾನ್ಯ ಶಾಸಕರ ಸಾಹೇಬ್ರ ಗಮನ ತಂದು ಅದನ್ನ ಆದಷ್ಟು ಬೇಗ ನಾವು ರಿಪೇರಿ ಮಾಡಿಸೋ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ತಾ
ಎಲ್ಲರೂ ಸಹ ಹೌದು ಇವಾಗ ಹಾಗೆಯೇ ಒಂದು ಹಾಗಾಗಿ ಈಗೇನು ಈ ರಸ್ತೆಯ ಸಂಬಂಧಪಟ್ಟಿಗೆ ಈಗಾಗಲೇ ಕೆಲವೊಂದು ಅನುದಾನ ಬಿಡುಗಡೆ ಆಗಿದೆ ಮತ್ತೆ ಕೆಲವೊಂದು ಕಾಮಗಾರಿಗಳು ಸಹ ನಡೀತಾ ಇದ್ದಾವೆ ಅಂತಕ್ಕಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಅವರು